ಸರ್, ಈಗ ಧ್ವನಿ ಕೇಳಿದಾಗ ಮನುದು ಅಂತ ನಮಗೂ ಅನಿಸ್ತಾ ಇದೆ. ಆದರೆ ನನ್ನ ಪರ್ಸ್ನಲ್ ಒಂದು ಅನುಮಾನ ಇದೆ. ಏನಂದರೆ ಅವನು ಯಾವತ್ತೂ ಡ್ರಿಂಕ್ ಮಾಡಿದ್ದು ನಮ್ಮ ಮುಂದೆ ನಾವು ನೋಡಿಲ್ಲ. ಯಾಕಂದರೆ ಅವನು 6 ಪ್ಯಾಕ್ ಮಾಡಬೇಕು ಸರ್, ನಾನು ಜಿಮ್ ಮಾಡಬೇಕು ಸರ್, ಯಾವಾಗ ಒಂದು ಕೂಲ್ ಡ್ರಿಂಕ್ಸ್ ಕುಡಿ ಅಂದರೂ ಕೂಡ ಕುಡಿತಾ ಇರಲಿಲ್ಲ. ಜಿಮ್ ಮಾಡ್ತಿದ್ದೀನಿ, ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ನನಗೆ ಫೈಟಲ್ಲಿ ಚೆನ್ನಾಗಿ ಕಾಣಬೇಕು, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಬೇಕು ಅಂತೇಳಿ ಅವನು ಒಂದು ಶುಗರ್ ಕೂಡ ತೊಗೊಳ್ತಾ ಇರಲಿಲ್ಲ. ಯಾವುದಾದ್ರು ಕಾಫಿ ಟೀ ಕುಡಿ ಅಂದರೆ ಶುಗರ್ ಇರುತ್ತೆ ಬೇಡ ಅಂತ. ಈ ಥರ ಒಬ್ಬ ಅವನು ಎಣ್ಣೆ ಹೊಡೆದಿದ್ದಾನೆ ಅಂದಾಗ ನನಗೆ ಅದೊಂದು ಸ್ವಲ್ಪ ಅನುಮಾನ ಬಂತು. ಬಟ್ ವಾಯ್ಸ್ ಕೇಳಿದಾಗ ಅವನದೇ ಅಂತ ಕೂಡ ಅನ್ನಿಸ್ತಾ ಇದೆ. ಅದೊಂದು ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸರ್. ಬಟ್ ಆ ಮಾತು ಅವ್ನು ತಪ್ಪಾಗಿ ಮಾತಾಡಿದರೆ ಮಾತ್ರ ಅದಕ್ಕೆ ನಮ್ಮ ಕಡೆಯಿಂದ ಮೊದಲನೇ ಧಿಕ್ಕಾರ ಇರುತ್ತೆ. ಅವನದೇ ಅದು ವಾಯ್ಸ್ ಅಂತ ಕನ್ಫರ್ಮ್ ಆಗಿದ್ದರೆ ಮಾತ್ರ ಅವನನ್ನು ನಾವು ಯಾವತ್ತೂ ನಾವು ಕ್ಷಮಿಸೋದಿಲ್ಲ. ಅದು ಏನು ಇನ್ವೆಸ್ಟಿಗೇಷನ್ ನಡೀತಿದೆಯೋ ಅದರಲ್ಲಿ ಏನೇನು ರಿಪೋರ್ಟ್ಸ್ ಬರುತ್ತೋ ಅದಕ್ಕೆ ನಾನು ಇವಾಗ ಉತ್ತರ ಕೊಡೋದು ತಪ್ಪಾಗುತ್ತೆ. ಬಟ್ ನನಗೆ ಪರ್ಸ್ನಲಾಗಿ ಅನಿಸಿದ್ದು ಆ ಥರ ಅನ್ನಿಸ್ತು. ಅವನು ಯಾವತ್ತೂ ಕುಡಿತಾ ಇರಲಿಲ್ವಲ್ಲ, ಅದು ಹೆಂಗೆ ಅವತ್ತು ಕುಡಿದಿರೋ ನೋಟ್ ಬಂತ ನನಗೆ ಗೊತ್ತಿಲ್ಲ. ಸೊ ಅದೇನೇನು ನಡೆದಿದೆ ಅದ್ರ ಹಿಂದೆಗಡೆ ನಮಗೆ ಆ ಕಥೆಗಳು ಗೊತ್ತಿಲ್ಲ. ಸರ್, ಅದೇ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ದಿನ ಕೂಡ ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲ. ನಿರ್ಮಾಪಕರಿಗೂ ಅಷ್ಟೇ, ನಮಗೂ ಅಷ್ಟೇ. ಅಂದರೆ ಒಂದು ಸಿನಿಮಾನ ತೆರೆಗೆ ತರಬೇಕು ಅನ್ನೋ ಇದರಲ್ಲಿ ನಾವು ಆ ಮಾತುಗಳು, ನಾವು ಬೆಳವಣಿಗೆ ಏನು ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತ ಹೇಳಿ, ಆಮೇಲೆ ಪ್ರತಿಯೊಂದು ಸಣ್ಣ ಸಣ್ಣ ಅಂದರೆ ಒಂದೊಂದು ಸಣ್ಣ ಸೀನು ಕೂಡ ನಿರ್ಮಾಪಕರು ಬಂದು ನೋಡೋರು, ನನಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಇನ್ನೊಂದು ಬೆಟರ್ ಬೇಕಂತ ಕೇಳೋರು, ಅದನ್ನು ನಾವು ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ವಿ. ಸೊ ಈ ಥರ ಒಂದೊಂದು ಸೀನು, ಒಂದೊಂದು ಡೈಲಾಗು, ಪ್ರತಿ ವಿಷಯ ಕೂಡ ನಾವು ಅದ್ರ ಬಗ್ಗೆನೇ ಯಾವತ್ತೂ ಯೋಚನೆ ಮಾಡ್ತಾಯಿದ್ವಿ, ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ವಿ. ಇನ್ನೇನು ಬೇರೆ ನಮಗೆ ಅಲ್ಲಿ ಇರಲಿಲ್ಲ. ಸಡನ್ನಾಗಿ ಈ ಥರದ್ದೊಂದು ಅದೇನೋ ಹೇಳ್ತಾರಲ್ಲ ಸರ್, ಯಾವುದೋ ಒಂದು ಬಂದು ತಲೆ ಮೇಲೆ ಬೀಳುತ್ತೆ ಅಂತಾರಲ್ಲ, ಆ ಥರದ್ದೊಂದು ಅನುಭವ ಆಯಿತು ನಮಗೆ. ಅದನ್ನು ಕೇಳೋಣ ಅಂದರೆ ಅವನು ನಮಗೆ ಎದುರುಗಡೆ ಸಿಕ್ಕಿಲ್ಲ. ಎಷ್ಟು ಮಟ್ಟಿಗೆ ಅದರಲ್ಲಿ ನಿಜ ಇದೆ, ಏನಿದೆ ಅದನ್ನು ಕೇಳಬೇಕು ಅಂದರೆ ನಮಗೂ ಅವನ ಎದುರುಗಡೆ ಸಿಕ್ಕಿಲ್ಲ. ಯಾರ ಅಭಿಮಾನಿಗಳು ಸರ್? ಸರ್, ಅದು ಇಲ್ಲ ಸರ್. ನಮಗೆ ನಾನು ಅವ್ರಿಗೆಲ್ಲ ಒಂದು ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಇವತ್ತು ಈ ಮುಖೇನ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್, ನಮ್ಮ ಶಿವಣ್ಣವ್ರ ಅಭಿಮಾನಿಗಳಿಗೆ, ದರ್ಶನ್ ಸರ್ ಅಭಿಮಾನಿಗಳಿಗೆ ಮತ್ತು ಧ್ರುವ ಸರ್ ಅಭಿಮಾನಿಗಳಿಗೆ. ಸೊ ಯಾರೂ ನಮಗೇನು ತೊಂದರೆ ಕೊಟ್ಟಿಲ್ಲ ಸರ್. ಅವ್ನು ಮಾತಾಡಿದ್ದಾನೆ, ಅವ್ನು ಬಂದಮೇಲೆ ಅವ್ನಿಗೇನು ಪನಿಷ್ಮೆಂಟ್ ಮಾಡೋಣ ಅನ್ನೋ ಮಾತುಗಳಿದೆ ಬಿಟ್ಟರೆ ನಮ್ಮ ಸಿನಿಮಾಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಸೊ ನಾವು ಶಿವಣ್ಣವ್ರನ್ನ, ದರ್ಶನ್ ಸರ್ನ ಮತ್ತು ಧ್ರುವ ಅವ್ರನ್ನ ಭೇಟಿ ಆಗಬೇಕು ಅಂತ ಬಹಳ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಬಟ್ ಅವರು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವರು ನಮಗೆ ಇನ್ನೂ ಭೇಟಿ ಆಗೋಕ್ಕಾಗಿಲ್ಲ. ಸೊ ನಾವು ಈ ಮುಖಾಂತರ ಅವ್ರ ಸಪೋರ್ಟ್ನ ನಾವು ಬಯಸ್ತಾಯಿದ್ವಿ ಸರ್. ನಮ್ಮ ಈ ಚಿತ್ರಕ್ಕೆ ಅವ್ರದ್ದೊಂದು ಸಪೋರ್ಟ್ ಬೇಕಿದೆ, ಅವ್ರ ಅಭಿಮಾನಿಗಳ ಸಪೋರ್ಟ್ ಕೂಡ ಬೇಕಾಗಿದೆ. ಸೊ ಅವ್ರುಗಳು ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಗೊತ್ತಿಲ್ಲ, ನಮ್ಮ ಸಿನಿಮಾದ ಒಬ್ಬ ಏನೊಂದು ಲೀಡ್ ರೋಲಲ್ಲಿ ಇದ್ದಾನೆ ಮನು, ಅವನು ಮಾತಾಡಿರೋ ಮಾತುಗಳಿಂದ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಸರ್. ಅವರು ಹೊಸ ನಿರ್ಮಾಪಕರು, ಚಿತ್ರರಂಗಕ್ಕೆ ಅವ್ರು ಬಂದಿರೋದೇ ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತ. ನೀವು ಡೇ ಒನ್ನಿಂದ ನೀವು ನೋಡಿರ್ತೀರ, ನಾವು ಕರೆದಿರೋ ಎಲ್ಲ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅವ್ರ ಮಾತಿನ ಒಂದು ಸೌಜನ್ಯ ಅಬ್ಸರ್ವ್ ಮಾಡಿರ್ತೀರ, ಅವರ ಒಂದು ದಾಟಿನ ನೀವು ಗಮನಿಸಿರ್ತೀರ. ಯಾವತ್ತೂ ಅವರು ಯಾವುದೇ ವಿಷಯಗಳಿಗೆ ಉದ್ರೇಕವಾಗಿ ಇಲ್ಲ ಯಾವುದೋ ವಿಷಯಕ್ಕೆ ಅವರು ಬೇರೆ ಥರ ಸ್ಟೇಟ್ಮೆಂಟ್ ಕೊಡೋದಾಗಲಿ, ತುಂಬ ಎಕ್ಸೈಟ್ಮೆಂಟಾಗಿ ಏನೇನೋ ಮಾತಾಡೋದಾಗಲಿ ಯಾವುದೂ ಇಲ್ಲ ಇದುವರೆಗೂ. ಅವ್ರೇನಿದೆ ಅವ್ರದ್ದು ನೇರ ನುಡಿ, ಅವ್ರಿಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ತಿರ್ತಾರೆ. ಅವ್ರಿಗೇನು ಅದು ಒಳ್ಳೇದು ಅನಿಸುತ್ತೋ ಅದನ್ನೇ ಮಾಡ್ತಿರ್ತಾರೆ. ಸೊ ಕೆಟ್ಟ ಜನ ಅಂದಾಗ ಸ್ವಲ್ಪ ಅದನ್ನು ದೂರನೇ ಇಟ್ಕೊಂಡು ಬಂದಿದ್ದಾರೆ ಅವರು. ಸೊ ಅವರಿಂದ ಸ್ವಲ್ಪ ದುಡ್ಡು ಲಾಸ್ ಆದರೂ ಪರವಾಗಿಲ್ಲ, ಅಂಥ ವ್ಯಕ್ತಿಗಳು ನಮಗೆ ಬೇಡ ಅನ್ನೋ ಥರನೇ ಒಂದಷ್ಟು ಘಟನೆಗಳು ನಡೆದಿದೆ. ಸಾಮಾನ್ಯವಾಗಿ ಸಿನಿಮಾದಲ್ಲಿ ಒಂದಷ್ಟು ನಡೆಯುತ್ತೆ ಅದು. ಸೊ ಈ ಥರ ಒಂದಷ್ಟು ನಿರ್ಮಾಪಕರ ಒಂದು ಅಭಿರುಚಿ ಇರೋವಂಥ ಒಬ್ಬ ನಿರ್ಮಾಪಕರು ಸರ್, ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಒಂದು ಬಹಳ ನೋವಿನ ಒಂದು ವೈಯಕ್ತಿಕವಾದಂಥ ನನ್ನ ಒಂದು ಸ್ಟೇಟ್ಮೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.